ನಮಸ್ತೆ ಸ್ನೇಹಿತರೆ, ನಾವಿವತ್ತು ಹೊಸಕೋಟೆ ನಗರ ಮಾಮೂಲಪೇಟೆ ಬಸವಣ್ಣ ದೇವಸ್ಥಾನ ಮುಂದ್ಗಡೆ ಒಂದು ಯುನೀಕ್ ಆದ ಒಂದು ಪ್ಲೇಸ್ ಇದೆ. ಈ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಇವರು ಕಳೆದ 25 ವರ್ಷಗಳಿಂದ ಕೋಡ್ಬಳೆ, ನಿಪ್ಪಟ್ಟು ಮತ್ತು ಹಲವಾರು ಐಟಮ್ಸನ್ನು ಮಾಡ್ತಾಯಿದ್ದಾರೆ. ಬನ್ನಿ ಇವತ್ತು ಹೋಗಿ ನೋಡೋಣ ಏನೆಲ್ಲ ಐಟಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಮಾಮೂಲಪೇಟೆ ಬಸವೇಶ್ವರ ದೇವಸ್ಥಾನ ಅಪೋಸಿಟ್ಟು. ಬನ್ನಿ ಹೋಗೋಣ. ಏನಪ್ಪ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಹೆಸರೇನಣ್ಣ? ನಮ್ಮ ಹೆಸರು ಗಿರಿಯಪ್ಪ ಅಂತ. ಅದೇ ಈ ನಿಪ್ಪಟ್ಟು ವಡೆ ಎಲ್ಲ ನೋಡ್ತಾ ಇದ್ವಿ. ನೀವು ಫಸ್ಟ್ ಹಳ್ಳಿಗಳ ಮೇಲೆ ಹೋಗ್ತಾ ಇದ್ರಲ್ಲ ಅಣ್ಣ ನೀವು? ಹೌದಣ್ಣ. ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ, ಎಣ್ಣೆ ಎಲ್ಲ ಹಳ್ಳಿಗಳ ಕಡೆ ಹೋಗಿ ಮಾರ್ತಾ ಇದ್ದೆ. ಫಸ್ಟ್ ಎಣ್ಣೆ ಮಾರ್ತಾ ಇದ್ರಲ್ಲ? ಎಣ್ಣೆ ಮಾರ್ತಾ ಇದ್ದೆ. ಈಗ ಎಷ್ಟು ವರ್ಷ ಹಿಂದೆ ಅಣ್ಣ ಅದು? ಅದು ಒಂದು 30 ವರ್ಷ ಹಿಂದೆ. ಓಕೆ. ಆಮೇಲೆ ಬಂದು ಇಲ್ಲಿ ಕುತ್ಕೊಂಡ್ರೆ ಮಕ್ಕಳು ನಾವು ಎಲ್ಲ ಇಲ್ಲೇ ಮಾಡಿಕೊಂಡು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಟೈಮಿಂಗ್ ಏನಣ್ಣ ಅಂಗಡಿದು? ಟೈಮಿಂಗ್ ಬೆಳಿಗ್ಗೆ 6 ಗಂಟೆಯಿಂದ 1 ಗಂಟೆ 1:30 ಗಂಟೆ ಇರ್ತೀರಿ. ಏನೇನು ಐಟಮ್ ಸಿಗುತ್ತಣ್ಣ? ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಈ ಮನೆಗೆ ಮಕ್ಳಿಗೆ ಹೊಸ್ಕೆ ಹಾಕೋ ಐಟಮ್ಮು. ಓ, ಅದು ಸಿಗುತ್ತಾ ನಿಮ್ಮ? ಅದು ಹೊಸ್ಕೆ ಐಟಮ್ಮು ಸಿಗುತ್ತೆ. ರೆಡಿ ಇರುತ್ತಾ? ಆರ್ಡರ್ ಕೊಡ್ಬೇಕಾ? ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಒಂದಿನ ಮುಂಚೆ ಆರ್ಡರ್ ಕೊಟ್ಟರೆ ರೆಡಿ ಮಾಡ್ಕೊಡ್ತೀವಿ. ನಿಪ್ಪಟ್ಟು ಎಷ್ಟಣ್ಣ ಒಂದು? 2 ರೂಪಾಯಿ. ಕೋಡ್ಬಳೆ? ಕೋಡ್ಬಳೆ ಅಷ್ಟೇ 2 ರೂಪಾಯಿ. ಚಕ್ಲಿ? ಚಕ್ಲಿನೂ 2 ರೂಪಾಯಿ. ಯಾವ್ದು ತಗೊಂಡ್ರಿ? 2 ರೂಪಾಯಿ. ಯಾವ್ದಾರ ಅಥವಾ 2 ರೂಪಾಯಿ. ರವೆ ಉಂಡೆ ಐತೆ. ರವೆ ಉಂಡೆ ಎಷ್ಟು? ರವೆ ಉಂಡೆ ಅದು 4 ರೂಪಾಯಿ ಮಾರ್ತೀರಿ. 4 ರೂಪಾಯಿ ಮಾಡ್ತಾ ಇದ್ದೀರಾ? ಅದು ಬಿಟ್ಟು ಇನ್ನೇನು ಸಿಗುತ್ತಣ್ಣ ಐಟಮು? ಏನನ್ನ ಆರ್ಡರ್ ಕೊಟ್ಟರೆ ಎಲ್ಲ ಮಾಡ್ಕೊಡ್ತೀವಿ. ನಾವು ಈ ಥರ ಬೇಕು ಫಂಕ್ಷನ್ಗೆ ಅಂತೇಳಿ ರೆಡಿ ಮಾಡ್ಕೊಡ್ತೀರಾ? ಇದು ನೋಡ್ಬೋದು, ಹಿಟ್ಟನ್ನು ಮಿಷಿನಲ್ಲಿ ಕಲಿಸ್ತಾರೆ. ತುಂಬ ಹೈಜೀನಿಕ್ಕಾಗಿ ಮಾಡ್ತಾರೆ. ಇವರಲ್ಲಿ ಏನೇ ಒಂದು ನಿಪ್ಪಟ್ಟು, ಕೋಡ್ಬಳೆ ಏನು ಮಾಡಿದ್ರೂ ಈ ಥರ ಮಿಷಿನಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಭಾಳ ಹೈಜೀನಿಕ್ಕಾಗಿ ಮಾಡ್ತಾರೆ. ಅಲ್ಲಿ ನೋಡಿ, ಟೇಸ್ಟ್ ಚೆನ್ನಾಗಿದೆ. ನಾವು ಹೊಸ ಅಂಗಡಿ ಮಾಡಿದ್ದೀವಿ. ನಾವು ಅದಕ್ಕೆ ಹೋಲ್ಸೇಲಾಗಿ ಇಲ್ಲಿ ತೊಗೊಂಡೋಗ್ತಾ, ಮೊದಲು ಬೇರೆ ಕಡೆ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಟೇಸ್ಟ್ ನೋಡಿದ್ಮೇಲೆ ಚೆನ್ನಾಗಿದೆ, ಕಸ್ಟಮರ್ ಎಲ್ಲ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ತೊಗೊಂಡೋಗ್ತಾ ಇದ್ದೀವಿ. 1 ರೂಪಾಯಿ ಜಾಸ್ತಿ ಆದರೂ ಚೆನ್ನಾಗಿದ್ದಾವೆ, ನ್ಯಾಚುರಲ್ ಆಗಿದೆ ಮತ್ತು ಟೇಸ್ಟು ಚೆನ್ನಾಗಿದೆ. ಕ್ವಾಲಿಟಿ ಹೆಂಗಿದೆ? ಕ್ವಾಲಿಟಿನೂ ಚೆನ್ನಾಗಿದೆ. ಕ್ವಾಲಿಟಿ ಏನು ಮಾತಾಡೋಂಗೆ ಇಲ್ಲ. ಬೇರೆ ಒಬ್ರು ಹೇಳ್ತಾರೆ ಅಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಬೇಜಾನ್ ಕಡೆ ನೋಡಿದ್ದೀನಿ, ಅಲ್ಲಿ ಎಲ್ಲೂ ಸರ್ಟಿಫಿಕೇಷನ್ ಆಗಿದ್ದಕ್ಕೆ ಬಂದು ಇಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಎಷ್ಟು ವರ್ಷಕ್ಕೆ ತೊಗೊಳ್ತಾ ಇದ್ದೀರಾ? ಈಗ ರೀಸೆಂಟಾಗೆ ತೊಗೊಂಡೋಗ್ತಾ ಇರೋದು. ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ಸ್. ನಮ್ಮ ಈ ಚಕ್ಲಿ ನಿಪ್ಪಟ್ಟು ಅಂಗಡಿ 25 ವರ್ಷಗಳಿಂದ ಇವರು ಸ್ವಯಂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಅಂಗಡಿಯಲ್ಲಿ ನಮ್ಮ ಬಸವೇಶ್ವರ ದೇವಸ್ಥಾನ ಮಾಮೂಲಪೇಟೆಯಲ್ಲಿ ಓಪನ್ ಮಾಡಿ 25 ವರ್ಷಗಳಾಗಿದೆ. ಇವರು ಹೋಲ್ಸೇಲಾಗಿ ಇಲ್ಲಿ ಐಟಮ್ಗಳು ಕೊಡ್ತಾ ಇದ್ದಾರೆ. ಚಕ್ಲಿ ಆಗ್ಬೋದು, ನಿಪ್ಪಟ್ಟು ಆಗ್ಬೋದು, ಕೋಡಬಳೆ ಆಗ್ಬೋದು, ರವೆ ಉಂಡೆ ಆಗ್ಬೋದು. ಈ 100 ಪೀಸ್ ತೊಗೊಂಡ್ರೆ 160 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗೆ ರವೆ ಉಂಡೆ 1 ಪೀಸ್ 4 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು 5 ರೂಪಾಯಿ ಮಾರ್ಬೋದು. ತುಂಬ ಟೇಸ್ಟಾಗಿದೆ. ತುಂಬ ಚೆನ್ನಾಗಿದೆ ಐಟಮ್ಗಳು. ಬಂದು ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಜನ, ಟೌನಿನ ಜನ ಬಂದು ಪರ್ಚೇಸ್ ಮಾಡಿ ಇವರಿಗೆ ಒಂದು ಬಿಸ್ನೆಸ್ಗಳನ್ನು ಅನುಕೂಲ ಮಾಡಿಕೊಡೋದು ಅಂತ ಕೇಳ್ಕೊತಾ ಇದ್ದೀರಿ. ಅಕ್ಕ ನಮಸ್ಕಾರ. ಕೌ ನಮಸ್ಕಾರ ಅಣ್ಣ. ನಮಸ್ತೆ ಹೊಸಕೋಟೆ. ನಾವು ಹೊಸಕೋಟೆ ಹೆಣ್ಮಕ್ಳು ಮಾಡೋವಂಥ ಚಕ್ಲಿ ನಿಪ್ಪಟ್ಟು ಎಲ್ಲರಿಗೂ ಗೊತ್ತಿರ್ತೈತೆ ಆಲ್ರೆಡಿ. ನಮ್ಮ ಅಂಗಡಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಸಿಗುತ್ತೆ, ರವೆ ಉಂಡೆ ಸಿಗುತ್ತೆ. ನಾವು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 1:30 ಗಂಟೆ ಮಾಡ್ತಾಯಿರ್ತೀರಿ. ಎನಿ ಟೈಮ್ ಐಟಮ್ ಸಿಗುತ್ತೆ, ಟೇಸ್ಟಾಗಿದೆ. ಬನ್ನಿ, ತಗೊಳ್ಳಿ, ತಿನ್ನಿ. ಏನೋ ಫಂಕ್ಷನ್ಗೆ ಆರ್ಡರ್ಸ್ ಬೇಕು ಅಂದರೆ? ಹಾಂ, ಫಂಕ್ಷನ್ಗೆ ಆರ್ಡ್ರಸ್ ಎಲ್ಲ ಮಾಡ್ಕೊಡ್ತೀರಿ. ರವೆ ಉಂಡೆ, ಎಳ್ಳುಂಡೆ, ಕರ್ಜಿಕಾಯಿ, ಕೋಡ್ಬಳೆ, ಆಮೇಲೆ ದೊಡ್ಡ ಸೈಜು ಕೋನ್ಗಳು, ಅದೆಲ್ಲ ಮಿಠಾಯಿ, ಈ ಥರ ಕಳ್ಳೆಪುರಿ ಉಂಡೆ, ಈ ಥರ ಎಲ್ಲ ಮಾಡಿಕೊಡ್ತೀರಿ. ಹೊಸ್ಕೆಗೆ, ಸೀಮಂತಕ್ಕೆ ಮತ್ತು ಮಕ್ಕಳ ಫಂಕ್ಷನ್ಗೆ, ಇದಕ್ಕೆಲ್ಲ ಮಾಡ್ತೀವಿ. ಹೋಲ್ಸೇಲು, ರಿಟೇಲು ಎರಡೂ ಕೊಡ್ತೀರಿ. ಹೋಲ್ಸೇಲ್, ರಿಟೇಲ್ ಎರಡೂ ಕೊಡ್ತೀವಿ. ಐಟಮ್ ಬೇಕು ಅಂದರೆ ಒಂದಿನ ಮುಂಚೆ? ಹಾಂ, ಹೊಸ್ಕೆ ಐಟಮ್ ಬೇಕು ಅಂದರೆ ಒಂದು ದಿವಸ ಫೋನ್ ಮಾಡಿ, ಮುಂಚೆ ಫೋನ್ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ. 1 ದಿವಸ 2 ದಿವಸ ಮುಂಚೆ ಫೋನ್ ಮಾಡಿದ್ರೆ ಅವೆಲ್ಲ ಮಾಡ್ಕೊಡ್ತೀರಿ. ಸ್ವೀಟ್ಸ್ ಬರೀ ರವೆ ಉಂಡೆ ಒಂದೇನಾ? ಸ್ವೀಟು ಇಲ್ಲಿ ರವೆ ಉಂಡೆ ಒಂದೇ ಮಾಡೋದು. ಈ ಫಂಕ್ಷನ್ ಐಟಮ್ ಮಾತ್ರ ಸ್ವೀಟ್ ಮಾಡ್ಕೊಡ್ತೀವಿ ಬೇರೆ ಥರ. ಬಾದುಷಾ ಏನು ಹೇಳಿದ್ರು ಮಾಡ್ಕೊಡ್ತೀರಾ? ಅದಿಲ್ಲ, ಮಾಮೂಲಿ ಅದೇ ಈ ಹೊಸ್ಕೆಗೆ ಹಾಕ್ತಾರಲ್ಲ ಆ ಥರ ಆ ಐಟಮ್ಸು, ತಿಂಡಿ ಐಟಮ್ಸು. ಮತ್ತೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ, ಆಮೇಲೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ 4 ಐಟಮ್ ಎನಿ ಟೈಮ್ ಸಿಗುತ್ತೆ. ಅಮ್ಮಿ ಒಂದು ಪ್ಲೇಟ್ ಕೊನಿ. ಅಣ್ಣ ನಮಸ್ತೆ. ನಾವು ಮದುವೆಗೆ ಮುಂಚೆಯಿಂದ ಮಾಡ್ತಾಯಿದ್ದೀರಿ. ನಮ್ಮಮ್ಮ ಅವರು ಫಸ್ಟ್ ಮಾಡ್ತಾಯಿದ್ರು, ಆಮೇಲೆ ಈಗ ನಾವೆಲ್ಲ ಮಾಡ್ತಾಯಿದ್ದೀರಿ ಹೆಣ್ಮಕ್ಳು.
ನಮ್ಮ ಮಕ್ಕಳು ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ರು, ನಾವು ಇದು ಮಾಡಿಕೊಂಡೇ ಜೀವನ ಮಾಡ್ತಾಯಿದ್ದೀರಿ. ಇದರಿಂದ ನಮ್ಮ ಮಕ್ಕಳನ್ನೆಲ್ಲ ಓದಿಸಿದ್ದೀರಿ. ಇವಾಗೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇವಾಗ 4-5 ಜನ ಮಾಡ್ತಾಯಿದ್ದೀರಿ. ಇನ್ನೂ ಅವ್ರು ನಮ್ಮ ಅಕ್ಕ, ಅವ್ರು ನನ್ನ ತಂಗಿ, ಇನ್ನೊಬ್ಬ ಅಕ್ಕ ಮನೆಗೆ ಹೋಗಿದ್ದಾರೆ ಟಿಫನ್ಗೆ, ನಮ್ಮಪ್ಪ ಅವರು. ಇಲ್ಲಿ ಇಷ್ಟು ಜನ ಮಾಡ್ತೀರಿ. ಇದರಿಂದನೇ ಜೀವನ ಅಣ್ಣ, ನಮಗೆ ಬೇರೆ ಇಲ್ಲ. ಇದು ಮಾಡ್ತೀರಿ, ಚೆನ್ನಾಗಿದೆ ಟೇಸ್ಟು. ಜನ ಎಲ್ಲ ಒಪ್ಕೊಂಡಿದ್ದಾರೆ. ಪ್ರತಿಯೊಂದು ತಿಂಡಿನೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ರವೆ ಉಂಡೆ, ಕೋಡ್ಬಳೆ ಆಗಲಿ, ನಿಪ್ಪಟ್ಟಾಗಲಿ ನಾವು ನೀಟಾಗಿ ಮಾಡಿದ್ದೀರಿ. ಎಲ್ಲ ಒಪ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದೊಂದೇ ಸಂತೋಷ ನಮಗೆ. ಇವಾಗ ನಾವು ಇದು ಮಾಡೋದ್ರಿಂದ ನೀವು ಹಿಡಿತಾ ಇದ್ದೀರ ಅಂತಿಲ್ಲ, ನಮಗೆ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿದೆ ನಮಗೆ. ಇದು ಬಸವೇಶ್ವರ ದೇವಸ್ಥಾನ, ಮಾಮೂಲ್ಪೇಟೆ ಅಂತ ಬರ್ತಣ್ಣ. ಆಮೇಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಿಂದೆಗಡೆನೇ ಬರುತ್ತೆ ನಮ್ಮ ಅಂಗಡಿ. ಅಂದರೆ ತುಂಬ ಚೆನ್ನಾಗಿದೆ ಅಣ್ಣ. ಅದೊಂದು ಹೇಳ್ತಾರೆ ಜನ, ಅದೊಂದೇ ಖುಷಿ ಅಣ್ಣ ನಮಗೆ. 9008842029.